Hello, students. We are discussing the chapter 1, The Living World, in which we have already studied what is life, what are living organism, what are the properties of this living organism, next diversity in this living world, and basic processes of the taxonomy. Clear for you people? We have studied this much topic. In today's class also we are discussing the same chapter but the continued part. Next is taxonomic categories. Classification is the most important process. This classification involves hierarchy of steps in which each step represents a taxonomic category or a rank. ಏನಂತೆ ಟೆಕ್ಸಾನಮಿಕ್ ಕ್ಯಾಟಗರಿ ಅಂದರೆ ಕ್ಲಾಸಿಫಿಕೇಶನಲ್ಲಿ ಹೈಯಾರ್ಕಿ ಆಫ್ ಸ್ಟೆಪ್ಸ್ ಇರುತ್ತಂತೆ, ಆರ್ಡರ್ ವೈಸ್ ಸ್ಟೆಪ್ಸ್ ಇರುತ್ತಂತೆ. ಆ ಸ್ಟೆಪ್ಪಲ್ಲಿರುವಂಥ ಈಚ್ ಸ್ಟೆಪ್ಸ್ ಒಂದೊಂದು ಸ್ಟೆಪ್ ಯಾವುದನ್ನು ರಿಪ್ರೆಸೆಂಟ್ ಮಾಡುತ್ತಂತೆ, ರ್ಯಾಂಕ್ ಅಥವಾ ಟೆಕ್ಸಾನಮಿಕ್ ಕ್ಯಾಟಗರಿನ ರಿಪ್ರೆಸೆಂಟ್ ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್ ಈ ಹೈಯಾರ್ಕಿನ ಒಂದು ಏಣಿ ಲ್ಯಾಡರಿಗೆ ಕಂಪೇರ್ ಮಾಡ್ಕೊಳ್ಳಿ. ಈಗ ಲ್ಯಾಡರಲ್ಲಿ ಏನಿರುತ್ತೆ, ಒಂದೊಂದು ಸ್ಟೆಪ್ಸ್ ಇರುತ್ತೆ, ಹೌದಲ್ವಾ? ಆ ಏಣಿಯಲ್ಲಿ ಒಂದೊಂದು ಮೆಟ್ಲು ಅಂತ ಹೇಳ್ತೀವಿ ಇರುತ್ತೆ. ಆ ಈಚ್ ಮೆಟ್ಲು ಅಥವಾ ಆ ಸ್ಟೆಪ್ಸನ್ನು ನಾವೇನಂತ ಇಲ್ಲಿ ರಿಪ್ರೆಸೆಂಟ್ ಮಾಡ್ಬೋದಂತೆ, ರ್ಯಾಂಕ್ ಅಂತ ಕರಿತೀವಂತೆ. ಸೊ ಕ್ಲಾಸಿಫಿಕೇಶನ್ ಇನ್ವಾಲ್ವ್ಸ್ ಹೈಯಾರ್ಕಿ ಆಫ್ ಸ್ಟೆಪ್ಸ್ ಇನ್ ವಿಚ್ ಈಚ್ ಸ್ಟೆಪ್ ರಿಪ್ರೆಸೆಂಟ್ ಅ taxonomic categories or a rank. All taxonomic categories together constitute a taxonomic hierarchy. ಇವೆಲ್ಲ ಸ್ಟೆಪ್ಸ್ ಒಟ್ಟಿಗೆ ಸೇರಿ ಏನನ್ನು ಫಾರ್ಮೇಷನ್ ಮಾಡುತ್ತಂತೆ, ಟೆಕ್ಸಾನಮಿಕ್ ಹೈಯಾರ್ಕಿನ ಫಾರ್ಮೇಷನ್ ಮಾಡುತ್ತಂತೆ. ಟೆಕ್ಸಾನಮಿಕ್ ಹೈಯಾರ್ಕಿ ಅಂದರೆ ಏನಂತೆ, ದ ಸೀಕ್ವೆನ್ಸ್ ಆಫ್ ಅರೇಂಜ್ಮೆಂಟ್ ಆಫ್ ಟೆಕ್ಸಾನಮಿಕ್ ಕ್ಯಾಟಗರೀಸ್ in a order during the classification of an organism. The sequence of arrangement of taxonomic categories in a order during the classification of an organism. What is taxonomic hierarchy? ಏನಂತೆ taxonomic hierarchy ಅಂದರೆ ಒಂದು ಸೀಕ್ವೆನ್ಸ್ ಅಂತೆ, ಒಂದು ಆರ್ಡರ್ ಅಂತೆ. ಅದರಲ್ಲಿ ನಾವು ಏನನ್ನ ಅರೇಂಜ್ ಮಾಡ್ತೀವಂತೆ, ಈ ಟೆಕ್ಸಾನಮಿಕ್ ಕ್ಯಾಟಗರೀಸನ್ನು ಅರೇಂಜ್ ಮಾಡ್ತೀವಂತೆ. ಯಾವಾಗ? ಆರ್ಗ್ಯಾನಿಸಮಿನ ಕ್ಲಾಸಿಫಿಕೇಶನ್ ಟೈಮಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಟೆಕ್ಸಾನ್. ಟೆಕ್ಸಾನ್ ಅಂದರೆ ಏನಂತ ಹೇಳ್ತೀವಿ, ಇಟ್ ಇಸ್ ಅ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಈ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಟೆಕ್ಸಾನ್ ಏನಿರುತ್ತಲ್ವಾ, ಇಟ್ ರಿಪ್ರೆಸೆಂಟ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಆಕ್ಯುಪೈಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಕ್ಯಾಟಗರಿ. ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಆಕ್ಯುಪೈಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಕ್ಯಾಟಗರಿ is called as taxon. Okay, what is taxon? It is a unit of classification. Each category represent this taxon. Each category represent this taxon or a unit of classification. ಏನಂತೆ taxon ಅಂದರೆ, ಸರಿ ನೆನ್ಪಿಟ್ಕೊಳ್ಳಿ, ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಸೇರುತ್ತೆ ಅಂದರೆ ಅದನ್ನು ನಾವು ಒಟ್ಟಿಗೆ ಏನಂತ ಕರಿತೀವಿ, ಟೆಕ್ಸಾನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ ಕ್ಲಾಸ್ ಮೆಮೆಲಿಯಾ. ಈಗ ಮೆಮೆಲಿಯಾ ಅಂತಂದರೆ ಯಾವ್ಯಾವ್ದು ಸೇರುತ್ತಪ್ಪ, ಸಸ್ತನಿಗಳು ಅಂತ ಹೇಳ್ತೀವಿ. ಯಾವುದರಲ್ಲಿ ಮೆಮರಿ ಗ್ಲ್ಯಾಂಡ್ ಇರುತ್ತೆ, ಯಾವುದು ಮಕ್ಕಳಿಗೆ ಹಾಲನ್ನು ಕೊಡೋದು ಅಬಿಲಿಟಿ ಇರುತ್ತೆ, ಆ ಆರ್ಗ್ಯಾನಿಸಮನ್ನು ನಾವೇನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಯಾವುದು ಕ್ಲಾಸ್ ಮೆಮೆಲಿಯಾಗೆ ಸೇರಿಸ್ತೀವಿ. ಇಲ್ಲಿ ಕ್ಲಾಸ್ ಅನ್ನೋದು ಒಂದೇನಂತೆ ಟೆಕ್ಸಾನ್, ಅಥವಾ ಏನಂತ ಹೇಳ್ತೀವಿ, ಟೆಕ್ಸಾನಮಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ. ಸೊ ಈ ಟೆಕ್ಸಾನಮಿಕ್ ಕ್ಯಾಟಗರಿಯ ಯೂನಿಟಿಗೆ, ಆ ಸ್ಟೆಪ್ಪಿಗೆ ನಾವೇನಂತ ಕರಿತೀವಿ, ಟೆಕ್ಸಾನ್ ಅಂತ ಕರಿತೀವಿ. ಸಪೋಸ್ ದೇ ಆಸ್ಕ್ ಫಾರ್ 1 marks, ವಾಟ್ ಈಸ್ ಟೆಕ್ಸಾನ್? ದೆನ್ ವಾಟ್ ಯು ಹ್ಯಾವ್ ಟು ರೈಟ್? ಇಟ್ ಈಸ್ ಅ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಇಟ್ ಈಸ್ ಅ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಯಾವ್ಯಾವ ಟೆಕ್ಸಾನ್ ಇದೆ ಅಪ್ಪ, ಅಥವಾ ಟೆಕ್ಸಾನಮಿಕ್ ಕ್ಯಾಟಗರೀಸ್ ಯಾವ್ಯಾವುದು? There are 7 different types of taxonomic category. ಯಾವ್ಯಾವುದಂತೆ? ಸ್ಪೀಸಿಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆರ್ ಡಿವಿಷನ್ ಆ್ಯಂಡ್ ಕಿಂಗ್ಡಮ್. ನಾನೀಗ ಮೇಲಿಂದ ಕೆಳಗೆ ಓದ್ತಾ ಬರಲಿಲ್ಲ, ಕೆಳಗಿಂದ ಮೇಲೆ ಓದ್ತಾ ಹೋದೆ. ಯಾಕೆ ಹೇಳಿ? ಯಾಕಂದರೆ ಅದು ಯಾವ ಆರ್ಡ್ರಲ್ಲಿದೆ ಅಂತೆ, ಡಿಸೆಂಡಿಂಗ್ ಆರ್ಡ್ರಲ್ಲಿದೆ ಅಂತ ಹೇಳ್ತೀವಿ. ಓಕೆ,
ಅದು ಯಾವುದು ಅಸೆಂಡಿಂಗ್ ಆರ್ಡ್ರಲ್ಲಿದೆ. ಯಾವುದೊಂದು ಈ ಟೆಕ್ಸಾನಮಿಕ್ ಕ್ಯಾಟಗರಿನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದಾಗ ಏನಿರುತ್ತಂತೆ, ಬಾಟಮಲ್ಲಿ ಯಾವುದು ಸ್ಪೀಸಿಸ್, ಅದ್ರ ಮೇಲ್ಗಡೆ ಏನು ಜೀನಸ್, ಆಮೇಲೆ ಏನು ಫ್ಯಾಮಿಲಿ, ಆಮೇಲೆ ಏನು ಆರ್ಡರ್, ಆಮೇಲೆ ಕ್ಲಾಸ್, ಆಮೇಲೆ ಫೈಲಮ್ ಮತ್ತು ಡಿವಿಷನ್. ಇದನ್ನು ಟೆಕ್ಸಾನಮಿಕ್ ಕ್ಯಾಟಗರೀಸನ್ನು ಲಿನೇಯಸ್ ಹಯಾರ್ಕಿ ಅಂತ ಕೂಡ ಹೇಳ್ತೀವಿ. ಈ ಲಿನೇಯಸ್ ಹಯಾರ್ಕಿನ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ 2 ಮಾರ್ಕ್ಸಿಗೆ ಕೇಳಿದಾಗ ಆ ಆರೋ ಮಾರ್ಕ್ ಮತ್ತು ಆ ಆರ್ಡರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಫಸ್ಟ್ ಬಾಟಮಲ್ಲಿ ಯಾವುದಿರಬೇಕು, ಸ್ಪೀಸಿಸ್ಸೇ ಇರಬೇಕು. ಅದರ ಮೇಲ್ಗಡೆ ಜೀನಸ್, ಆಮೇಲೆ ಫ್ಯಾಮಿಲಿ, ಆಮೇಲೆ ಆರ್ಡರ್, ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಫೈಲಮ್ ಆರ್ ಡಿವಿಷನ್. ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ ಅದು. ಅದರ ಮೇಲ್ಗಡೆ ಕಿಂಗ್ಡಮ್. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಸೊ ಪ್ಲೀಸ್ ಗೋ ಥ್ರೂ ದಿಸ್. Then first taxonomic category, that is the species. What are species? Species is a group of closely related organisms with fundamental similarities and capable of interbreeding to produce fertile organism. ಏನಂತೆ ಸ್ಪೀಸಿಸ್ ಅಂದರೆ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮಿನ ಗುಂಪಂತೆ. ಅವುಗಳಲ್ಲಿ ಏನಿರುತ್ತಂತೆ, ಫಂಡಮೆಂಟಲ್ ಸಿಮಿಲಾರಿಟಿ ಇರುತ್ತಂತೆ. ಬೇಸಿಕಲಿ ಅವರೆಲ್ಲ ಸೇಮ್ ಅಂತೆ. ಜೊತೆಗೆ ಅದಕ್ಕೆ ಏನು ಅಬಿಲಿಟಿ ಇರುತ್ತಂತೆ, ತಮ್ಮ ಮಧ್ಯದಲ್ಲೇ ಮೇಟಿಂಗ್ ಆಗೋದು, ಬ್ರೀಡಿಂಗ್ ಆಗಿ ಫರ್ಟೈಲ್ ಮತ್ತೊಂದು ಆರ್ಗ್ಯಾನಿಸಮನ್ನು ಪ್ರೊಡ್ಯೂಸ್ ಮಾಡುವಂಥ ಫರ್ಟೈಲ್ ಆಫ್ಸ್ಪ್ರಿಂಗನ್ನು ಪ್ರೊಡ್ಯೂಸ್ ಮಾಡುವಂಥ ಅಬಿಲಿಟಿ ಇರುತ್ತಂತೆ. ಅಂಥ ಗ್ರೂಪಿಗೆ ನಾವು ಸ್ಪೀಸಿಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ಸ್ಪೀಸಿಸ್? ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್ and capable of interbreeding to produce fertile offsprings. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ದ ಸ್ಪೀಸಿಸ್ ಇಸ್ ದಿ ಲೋವೆಸ್ಟ್ ಕ್ಯಾಟಗರಿ. ಹೌದಲ್ವಾ? ಇಟ್ ಇಸ್ ದಿ ಲೋವೆಸ್ಟ್ ಕ್ಯಾಟಗರಿ ಆ್ಯಂಡ್ ಇಟ್ ಈಸ್ ಲ್ಯಾಟಿನೈಸ್ಡ್ ನೇಮ್. ಇದನ್ನು ನಾವು ಯಾವುದರಲ್ಲಿ ಲ್ಯಾಟಿನೈಸ್ಡ್ ನೇಮಲ್ಲಿ ಬರೀತೀವಿ. ನಾವು ಆಲ್ರೆಡಿ ಬೈನಾಮಿಯಲ್ ನಾಮಿಕ್ಲೇಚರಿನ ಏನನ್ನು ಕಲ್ತಿದ್ದೀವಿ, ಕ್ಯಾರೆಕ್ಟರ್ಸ್ ಅಂದರೆ ರೂಲ್ಸನ್ನು ಕಲ್ತಿದ್ದೀವಿ. ಅದರಲ್ಲಿ ನಮ್ಗೆ ಗೊತ್ತು ಸ್ಪೀಸಿಸ್ ಏನಂತೆ, ಇಟ್ ಇಸ್ ಅ ಲ್ಯಾಟಿನೈಸ್ಡ್ ವರ್ಡ್. ಸೊ ಸ್ಪೀಸಿಸ್ ಇಸ್ ಅ ಲ್ಯಾಟಿನೈಸ್ಡ್ ನೇಮ್ ಆ್ಯಂಡ್ ಇಟ್ ಇಸ್ ಅ ಲೋವೆಸ್ಟ್ ಕ್ಯಾಟಗರಿ. ದೆನ್ ಎಕ್ಸಾಂಪಲ್ ಕಮಿಂಗ್ ಟು ಮ್ಯಾಂಜಿಫೆರಾ ಇಂಡಿಕಾ ಅಂದರೆ ಮ್ಯಾಂಗೋ, ಸೊಲಾನಮ್ ಟ್ಯೂಬರೋಸಮ್ ಪೊಟ್ಯಾಟೊ, ಪ್ಯಾಂಥೆರಾ ಲಿಯೋ ಲಯನ್, ಹೋಮೋಸೆಪಿಯನ್ಸ್ ಯಾರೋ ಏನು ಗೊತ್ತಿಲ್ಲ ಅಲ್ವಾ. ಆಫ್ ದಿಸ್ ನೇಮ್ಸ್ ಇಂಡಿಕಾ, ಟ್ಯೂಬರೋಸಮ್, ಲಿಯೋ ಆ್ಯಂಡ್ ಸೇಪಿಯನ್ಸ್ ರಿಪ್ರೆಸೆಂಟ್ ದಿ ಸ್ಪೀಸಿಸ್ ನೇಮ್, ಸ್ಪೆಸಿಫಿಕ್ ಎಪಿಟೆಟ್, while the first word represent generic name or genus name. ಸೊ ಇಲ್ಲೇನಂತೆ, ಈ ಮ್ಯಾಂಗೋದ ಸೈಂಟಿಫಿಕ್ ನೇಮ್ ಏನು, ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಇಂಡಿಕಾ ಅಂತ ಏನಿದೆ ಅಲ್ವಾ, ದಟ್ ಇಸ್ ದಿ ಸ್ಪೀಸಿಸ್ ನೇಮ್ ಅಂತೆ. ಸೊಲಾನಮ್ ಟ್ಯೂಬರೋಸಮ್ ಅಲ್ಲಿ ಟ್ಯೂಬರೋಸಮ್ ಅಂತ ಏನಿದೆ ಅಲ್ವಾ, ದಟ್ ಇಸ್ ದಿ ಸ್ಪೀಸಿಸ್ ನೇಮ್ ಅಂತೆ. ಪ್ಯಾಂಥೆರಾ ಲಿಯೋದಲ್ಲಿ ಲಿಯೋ ಅಂತ ಏನಿದೆ ಅಲ್ವಾ, ದಟ್ ಇಸ್ ದಿ ಸ್ಪೀಸಿಸ್ ನೇಮ್. ಹೋಮೋಸೆಪಿಯನ್ಸ್ ಅಲ್ಲಿ ಸೇಪಿಯನ್ಸ್ ಅಂತ ಏನಿದೆ ಅಲ್ವಾ, ದಟ್ ಈಸ್ ಅಗೇನ್ ಏನು, ಸ್ಪೀಸಿಸ್ ನೇಮ್. ಸೊ ಇಲ್ಲಿ ಈ ಟ್ಯಾಬ್ಯುಲೇಷನ್ ಕಾಲಮಲ್ಲಿ ಕಾಮನ್ ನೇಮ್ ಇದೆ, ಕೆಲವೊಂದು ಪ್ಲಾಂಟಿನ್ ಮತ್ತು ಆ್ಯನಿಮಲ್ಸಿಂದು ಜೀನಸ್ ನೇಮ್ ಇದೆ, ಈವನ್ ಯಾವುದಿದೆ, ಸ್ಪೀಸಿಸ್ ನೇಮ್ ಇದೆ. ಸೊ ಮ್ಯಾಂಗೋ, ಪೊಟ್ಯಾಟೊ, ನೈಟ್ ಶೇಡ್, ಟೊಮ್ಯಾಟೊ, ಬ್ರಿಂಜಾಲ್, ಲಯನ್, ಟೈಗರ್, ಲೆಪರ್ಡ್ ಆ್ಯಂಡ್ ಮಾಡರ್ನ್ ಮ್ಯಾನ್ ಎಲ್ಲ ಗೊತ್ತಿರೋ ಅಂಥದ್ದೇ ನಿಮಗೆ. ಮ್ಯಾಂಗೋ ಗೊತ್ತಿದೆ, ಪೊಟ್ಯಾಟೊ ಗೊತ್ತಿದೆ, ನೈಟ್ ಶೇಡ್ ಸೊಲಾನಮ್ ನೈಗ್ರಮ್ ಕಾಕಿ ಹಣ್ಣು ಅಂತ ಹೇಳ್ತಾರೆ, ಬ್ಲ್ಯಾಕ್ ಕಲರ್ ಫ್ರೂಟ್ಸ್ ಆಗುತ್ತೆ, ಸ್ಮಾಲ್. ಓಕೆ, ನೆಕ್ಸ್ಟ್ ಟೊಮ್ಯಾಟೊ, ಬ್ರಿಂಜಾಲ್ ಬದನೆಕಾಯಿ, ಲಯನ್ ಗೊತ್ತು, ಟೈಗರ್ ಗೊತ್ತು, ಲೆಪರ್ಡ್ ಕೂಡ ಗೊತ್ತು ಅಂತ ಅಂದ್ಕೊಳ್ತೀನಿ, ಮಾಡರ್ನ್ ಮ್ಯಾನ್ ಅಂತೂ ಪರಿಚಯ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅದರ ಸೈಂಟಿಫಿಕ್ ನೇಮಲ್ಲಿ ಯಾವುದು ಜೆನೆರಿಕ್ ನೇಮ್, ಯಾವುದು ಸ್ಪೆಸಿಸ್ ನೇಮ್ ಅನ್ನೋದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟಗರಿ ಯಾವುದಂತೆ, ಜೀನಸ್. ಸೊ genus is a group of related species or a collection of 1 to several related species with more character in common. ಏನಂತೆ ಜೀನಸ್ ಅಂದರೆ, ಇಟ್ ಇಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಸಿಸ್
or a collection of one to several related species with a more common character. ಏನು ಜೀನಸ್ ಅನ್ನೋದು ಈಗ ನಮ್ಗೆ ಸ್ಪೀಸಿಸ್ ಗೊತ್ತಿದೆ ಅಲ್ವಾ, ಆ ಸ್ಪೀಸಿಸ್ಸಿನ ಏನಂತೆ ಗ್ರೂಪ್ ಅಂತೆ. ಆ ಸ್ಪೀಸಿಸ್ ಏನಾಗಿರಬೇಕು, ಒಂದಕ್ಕೊಂದು ರಿಲೇಟ್ ಆಗಿರಬೇಕು, ಸ್ವಲ್ಪ ಜಾಸ್ತಿ ಅವರಲ್ಲಿ ಕಾಮನ್ ಕ್ಯಾರೆಕ್ಟರ್ ಇರಬೇಕು. ಅರ್ಥ ಆಯ್ತಾ? ಆ ಗ್ರೂಪಿಗೆ ನಾವೇನಂತ ಹೇಳ್ತೀವಿ, ಜೀನಸ್. ಸಪೋಸ್ ಒಂದು ಕೂಡ ಇರ್ಬೋದು. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಈ ಪೊಟ್ಯಾಟೊ ಮತ್ತು ಬ್ರಿಂಜಾಲ್ ಅವೆರಡು ಸೇಮ್ ಜೀನಸ್ಸಿಗೆ ಸೇರತ್ತೆ. ಯಾವುದದು? ಸೊಲಾನಮ್. ಯಾವುದಂತೆ ಜೀನಸ್? ಯಾವುದಂತೆ? ಸೊಲಾನಮ್. ಅದೇ ರೀತಿ ಈ ಲಯನ್, ಲೆಪರ್ಡ್, ಟೈಗರ್ ಇವು ಕೂಡ ಸೇಮ್ ಜೀನಸ್ಸಿಗೆ ಸೇರತ್ತೆ, ಪ್ಯಾಂಥೆರಾ. ಅವುಗಳಲ್ಲಿ ಏನಂತೆ? ಸೇಮ್ ಜೀನಸ್ ಅಂತೆ. ಅರ್ಥ ಆಗತ್ತಾ? ಇಲ್ಲಿ ನೋಡಿ, ಸೊಲಾನಮ್ ಜೀನಸ್ಸಲ್ಲಿ ಬರೋದು ಯಾವ್ಯಾವುದು ಅಂತ. ಅಲ್ಲಿ ಎಸ್ ಡಾಟ್ ಹಾಕಿದ್ದೀವಿ ಅಂತಂದರೆ ದಟ್ ಇಂಡಿಕೇಟ್ಸ್ ದಿ ಸೊಲಾನಮ್. ಇಲ್ಲಿ ನೋಡಿ, ಜೀನಸ್ ಪ್ಯಾಂಥೆರಾದಲ್ಲಿ ಯಾವುದು, ಫೆಲಿಸಲ್ಲಿ ಯಾವುದು, ಇವೆಲ್ಲ ಏನು ಒಂದು ಜೀನಸ್ಸಲ್ಲಿ ಬರುವಂಥ ಡಿಫ್ರೆಂಟ್ ಸ್ಪೀಸಿಸ್. ಜೀನಸ್ ಅಂದರೆ ಏನಂತೆ? ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸಿಸ್. ನೆಕ್ಸ್ಟ್ ಕ್ಯಾಟಗರಿ ಫ್ಯಾಮಿಲಿ. ಇಟ್ ಈಸ್ ಫೌಂಡ್ ಆಫ್ ಒನ್ ಟು ಮೆನಿ ರಿಲೇಟೆಡ್ ಜನರ. ಇಲ್ಲಿ ಜೀನಸ್ ಏನು ರಿಲೇಟೆಡ್ ಇರುತ್ತಲ್ಲ ಅದ್ರ ಗ್ರೂಪಿಗೆ ನಾವೇನಂತ ಹೇಳ್ತೀವಿ? ಫ್ಯಾಮಿಲಿ. ಸ್ಪೀಸಿಸಿನ ಗ್ರೂಪಿಗೆ ಜೀನಸ್, ಜೀನಸ್ಸಿನ ಗ್ರೂಪಿಗೆ ಫ್ಯಾಮಿಲಿ. ಸೊ ಇಟ್ ಈಸ್ ಅ ಹೈಯರ್ ರ್ಯಾಂಕ್ ದೆನ್ ಜೀನಸ್. ಹೌದಲ್ವಾ? ಜೀನಸ್ಗಿಂತ ಹೈಯರ್ ರ್ಯಾಂಕಲ್ಲಿ ಯಾವುದಿರುತ್ತೆ? ಫ್ಯಾಮಿಲಿ ಇರುತ್ತೆ. ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಸಿಮಿಲಾರಿಟೀಸ್ ಇನ್ ಬೋತ್ ಮಾರ್ಫಾಲಜಿಕಲ್ ಆ್ಯಂಡ್ ರಿಪ್ರೊಡಕ್ಟಿವ್ ಫೀಚರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಏನಪ್ಪ ಮಾರ್ಫಾಲಜಿ ಅಂತಂದರೆ? ಮಾರ್ಫಾಲಜಿ ಅಂದರೆ ಎಕ್ಸ್ಟರ್ನಲ್ ಫಾರ್ಮ್ಸ್, ಎಕ್ಸ್ಟರ್ನಲ್ ಫೀಚರ್ಸ್. ಸೊ ಇಟ್ ಈಸ್ ಅ ಕ್ಯಾರೆಕ್ಟರೈಸ್ಡ್ ಬೈ ಸಿಮಿಲಾರಿಟಿ ಇನ್ ಬೋತ್ ಮಾರ್ಫಾಲಜಿಕಲ್ ಆ್ಯಂಡ್ ರಿಪ್ರೊಡಕ್ಟಿವ್ ಫೀಚರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಓಕೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಫೆಲಿಡೆ ಇಸ್ ಅ ಫ್ಯಾಮಿಲಿ ಆಫ್ ಬೋತ್ ಬಿಗ್ ಆ್ಯಂಡ್ ಸ್ಮಾಲ್ ಕ್ಯಾಟ್ಸ್. ಯಾವುದು ಬಿಗ್ ಕ್ಯಾಟ್ಸ್ ಅಂತಂದರೆ ಈ ಟೈಗರ್, ಲಯನ್, ಲೆಪರ್ಡ್ ಅವೆಲ್ಲ ಬಿಗ್ ಕ್ಯಾಟ್. ಸ್ಮಾಲ್ ಕ್ಯಾಟ್ ಅಂದರೆ ನಮ್ಮ ಮನೇಲಿ ಇರುತ್ತಲ್ಲ, ಡೊಮೆಸ್ಟಿಕ್ ಕ್ಯಾಟ್, ಅವು. ಇನ್ ಪ್ಲಾಂಟ್ಸ್ ದ ಫ್ಯಾಮಿಲಿ ಎಂಡ್ ವಿತ್ ಅ ಸಫಿಕ್ಸ್ ACA, ACEAE. ಓಕೆ. ಫಾರ್ ಎಕ್ಸಾಂಪಲ್ ಮ್ಯೂಸೇಯೆ, ಮಾಲ್ವೇಸಿಯೆ. ಓಕೆ. ನೆಕ್ಸ್ಟ್ ಸೊಲನೇಸಿಯೆ, CACA, Poaceae, like that. This Petunia, Datura belongs to the family Solanaceae. ಪಿಟುನಿಯಾ ಅನ್ನೋದು ಆರ್ನಮೆಂಟಲ್ ಪ್ಲಾಂಟ್, ಅದು ಆಯಿತಾ. ದತುರ ಅನ್ನೋದು ದತುರ ಅಂತಲೇ ಹೇಳ್ತಾರೆ, ವೈಟ್ ಕಲರ್ ಫ್ಲವರ್ಸ್ ಆಗುತ್ತೆ. ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರ್ಬೋದು ಅದನ್ನು, ದತ್ತುರೆ ಹೂವು ಅಂತ ಹೇಳ್ತಾರೆ. ಓಕೆ. ಈ ದತುರ, ಈ ಪಿಟುನಿಯಾ ಎಲ್ಲ ಯಾವ ಫ್ಯಾಮಿಲಿಗೆ ಸೇರುತ್ತಂತೆ? ಸೊಲನೇಸಿ. ಈವನ್ ಈ ಪೊಟ್ಯಾಟೊ, ಬ್ರಿಂಜಾಲ್ ಅವು ಕೂಡ ಸೊಲನೇಸಿ ಫ್ಯಾಮಿಲಿಗೆ ಸೇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಯಾಟಗರಿ ಯಾವುದು? ಆರ್ಡರ್. ದಿಸ್ ಆರ್ಡರ್ ಇನ್ಕ್ಲೂಡ್ಸ್ ಒನ್ ಆರ್ ಮೋರ್ ಫ್ಯಾಮಿಲೀಸ್ ವಿಚ್ ಪೊಸೆಸ್ ಸಿಮಿಲರ್ ಕ್ಯಾರೆಕ್ಟರ್. ಈಗ ನಿಮ್ಗೆ ಸ್ವಲ್ಪ ಅರ್ಥ ಆಗಿರ್ಬೋದಲ್ವಾ? ಫಸ್ಟ್ ಸ್ಪೀಸಿಸ್ ಅಂದರೆ ಏನಂತೆ? ಫಂಡಮೆಂಟಲ್ ಸಿಮಿಲಾರಿಟೀಸ್ ಇರುವಂಥ ಆರ್ಗ್ಯಾನಿಸಮಿನ ಗ್ರೂಪ್. ಹೌದಾ? ನೆಕ್ಸ್ಟ್ ಜೀನಸ್ ಅಂದರೆ ಏನಂತೆ? ರಿಲೇಟೆಡ್ ಸ್ಪೀಸಿಸಿನ ಗ್ರೂಪ್. ಆಮೇಲೆ ಬರೋದು ಯಾವುದು? ಫ್ಯಾಮಿಲಿ ಅಂದರೆ ಏನಂತೆ? ರಿಲೇಟೆಡ್ ಜೀನಸ್ಸಿನ ಗ್ರೂಪ್. ಈಗ ಆರ್ಡರ್ ಅಂದರೆ ಏನಂತೆ? ರಿಲೇಟೆಡ್ ಫ್ಯಾಮಿಲೀಸಿನ ಗ್ರೂಪಿಗೆ ನಾವೇನಂತ ಹೇಳ್ತೀವಿ? ಆರ್ಡರ್ ಅಂತ ಹೇಳ್ತೀವಿ. ಎಲ್ಲದ್ರಲ್ಲಿ ಏನಿರಬೇಕಂತೆ? ಸಿಮಿಲರ್ ಕ್ಯಾರೆಕ್ಟರ್, ಸೇಮ್ ಕ್ಯಾರೆಕ್ಟರ್ ಇರಬೇಕಂತೆ. ಫಾರ್ ಎಕ್ಸಾಂಪಲ್ ಕಾರ್ನಿವೋರಾ. ಈ ಕಾರ್ನಿವೋರಾ ಇನ್ಕ್ಲೂಡ್ ಮೆನಿ ಕಾರ್ನಿವರಸ್ ಅನಿಮಲ್. ಕಾರ್ನಿವರಸ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಒಮ್ನಿವರಸ್ ಗೊತ್ತಾ? ಕಾರ್ನಿವರಸ್ ಅಂದರೆ ಏನಂತ ಹೇಳ್ತೀವಿ? ಏನು ಕಾರ್ನಿವರಸ್ ಅನಿಮಲ್ಸ್ ಅಂತಂದರೆ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಏನು ಕಾರ್ನಿವರಸ್ ಅನಿಮಲ್ಸ್? ಹರ್ಬಿವರಸ್, ಕಾರ್ನಿವರಸ್ ಕಲ್ತಿದ್ದೀರಾ ನೀವು, ನಿಮ್ಗೆ ನೆನಪಿದೆ. ಆದರೆ ಈಗ ನೆನ್ಪು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಅನಿಮಲ್ಸನ್ನು ತಿಂದು ಬದುಕುವಂಥದ್ದು, ಮತ್ತೊಂದು ಅನಿಮಲನ್ನು ತಿಂದು ಬದುಕುವಂಥದ್ದು, ಮಾಂಸಾಹಾರಿಗಳು ಅಂತ ಹೇಳ್ತೀವಲ್ವಾ, ಆ ರೀತಿ ಕಾರ್ನಿವರಸ್. ಸೊ ಕಾರ್ನಿವರಸ್ ಇನ್ಕ್ಲೂಡ್ ಮೆನಿ ಕಾರ್ನಿವರಸ್ ಅನಿಮಲ್ಸ್. ಫಾರ್ ಎಕ್ಸಾಂಪಲ್ ಈ ಫೆಲಿಡೆ, ಕ್ಯಾನಿಡೆ ಇವೆಲ್ಲ ಯಾವುದ್ರಲ್ಲಿ ಸೇರುತ್ತಂತೆ? ಈ ಕಾರ್ನಿವರಾ ಅನ್ನೋಂಥ ಆರ್ಡ್ರಲ್ಲಿ.
ಅದೇ ಇನ್ ಪ್ಲಾಂಟ್ಸ್ ಅಲ್ಲಾದರೆ ಆರ್ಡರ್ ಎಂಡ್ ವಿತ್ ಸಫಿಕ್ಸ್ ಏಲ್ಸ್. ಪಾಲಿಮೋನಿಯಲ್ಸ್ ಇನ್ಕ್ಲೂಡ್ ದಿ ಫ್ಯಾಮಿಲಿ ಆಫ್ ಸೊಲನೇಸಿ, ಕನ್ವಲುಯೇಸಿ. ಇವೆಲ್ಲ ಯಾವುದ್ರಲ್ಲಿ ಸೇರುತ್ತಂತೆ? ಪಾಲಿಮೋನಿಯಲ್ಸಲ್ಲಿ ಸೇರುತ್ತಂತೆ. ಸೊಲನೇಸಿ ಅಂದರೆ ಪೊಟ್ಯಾಟೊ, ಕಾನ್ವಲೇಸಿ ಅಂತಂದರೆ ಸ್ವೀಟ್ ಪೊಟ್ಯಾಟೊ ಫ್ಯಾಮಿಲಿ. ಎರಡು ಡಿಫ್ರೆಂಟ್ ಫ್ಯಾಮಿಲಿ. ಪೊಟ್ಯಾಟೊ ಅಂದ ತಕ್ಷಣ ಒಂದೇ ಫ್ಯಾಮಿಲಿಗೆ ಸೇರಿಸ್ಬೇಡಿ. ಸೊ ದಿಸ್ ಆರ್ ಫಾರ್ ಆರ್ಡರ್. ನೆಕ್ಸ್ಟ್ ಕ್ಯಾಟಗರಿ ಇಸ್ ಕ್ಲಾಸ್. Classes include several related orders that possess certain similar characters. So, class andre enante? It is a group of related orders with certain similar characters. For example, Amphibia, Aves, Fertiles, etc. Reptilia, etc. In plants, for class suffix are OPISDA, Opsida, or Phyceae. Opsida or Phyceae. For example, Chlorophyceae, Psalopticidae. Here P is silent, Psalopticidae, Chlorophyceae. These are the class. Okay. Next category is phylum or division. This phylum or division, it include one to several related classes. Phylum is used for animals and the term division is used for plants. Which are the phylums in animals? Porifera, Annelida, etc. Whereas divisions, Bryophyta, Pteridophytes, Angiosperm, etc. Next category is kingdom. It is the highest category in the taxonomy. It includes phyla and division. Okay, it is the highest category. It may be the group of phylum or it may be the group of division. So, these are the 7 different taxonomic categories. Next, remember one thing. Lower the taxa, more the characteristics that the members within the taxon share. ಎಷ್ಟು ಟೆಕ್ಸಾ ಲೋವರ್ ಫಾರ್ಮಲ್ಲಿ ಇರುತ್ತೆ ಅಂದರೆ ಈಗ ಸ್ಪೀಸಿಸ್ ಅಂತ ಹೇಳ್ತೀವಲ್ವಾ, ಸ್ಪೀಸಿಸಲ್ಲಿರುವಂಥ ಆರ್ಗ್ಯಾನಿಸಮಲ್ಲಿ ಜಾಸ್ತಿ ಕ್ಯಾರೆಕ್ಟರ್ ಏನಿರುತ್ತಂತೆ ಸೇಮ್ ಇರುತ್ತಂತೆ ಕಂಪೇರ್ ಟು ಹೈಯರ್ ಕ್ಯಾಟಗರಿ. ಹೈಯರ್ ದಿ ಕ್ಯಾಟಗರಿ, ಗ್ರೇಟರ್ ಡಿಫಿಕಲ್ಟಿ ಇನ್ ಡಿಟರ್ಮೈನಿಂಗ್ ದಿ ರಿಲೇಷನ್ಶಿಪ್ ಟು ದಿ ಟೆಕ್ಸಾ ಅಟ್ ದಿ ಸೇಮ್ ಲೆವೆಲ್. ಅದರ ಸಿಮಿಲಾರಿಟೀಸನ್ನು ಫೈಂಡ್ ಮಾಡೋದಕ್ಕೆ, ರಿಲೇಷನ್ಶಿಪ್ಪನ್ನು ಫೈಂಡ್ ಮಾಡೋದಕ್ಕೆ ಕ್ಯಾಟಗರಿ ಇನ್ಕ್ರೀಸ್ ಆದಂಗೆ ಏನಾಗುತ್ತಂತೆ, ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತಂತೆ. ಆ್ಯಸ್ ವಿ ಗೋ ಹೈಯರ್ ಫ್ರಮ್ ಸ್ಪೀಸಿಸ್ ಟು ಕಿಂಗ್ಡಮ್, ದ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಸ್ಪೀಸಿಸಲ್ಲಿ ಜಾಸ್ತಿ ಇರುತ್ತಂತೆ ಕಂಪೇರ್ ಟು ಎಲ್ಲಿಗೆ ಹೋಗಿ ಮುಟ್ಟೋ ತನಕ, ಕಿಂಗ್ಡಮಿಗೆ ಹೋಗಿ ಮುಟ್ಟೋ ತನಕ. ಸೊ here kingdom Animalia, phylum Chordata, class Mammalia, order Carnivora, family Felidae, genus Panthera and species Tigris. Ignore ಇಲ್ಲಿ species, it is the lowest category. ಅಲ್ಲೇನಿದೆ ಟೈಗರ್, ಹೌದಲ್ವಾ? ನೆಕ್ಸ್ಟ್ ಆಮೇಲೆ ಸೇಮ್ ಈ ಟೈಗರ್ ಥರ ಕ್ಯಾರೆಕ್ಟರ್ ಫೀಚರನ್ನು ಶೇರ್ ಮಾಡುವಂಥದ್ದು ಯಾವುದಂತ ಹೇಳ್ತೀವಿ, ಲಯನ್. ಅವನ ಜೀನಸ್ ಯಾವುದಕ್ಕೆ, ಪ್ಯಾಂಥೆರಾಗಿ ಸೇರಿಸಿದ್ದೀವಿ. ಅದೇ ಫ್ಯಾಮಿಲಿ ಫ್ಯಾಲಿಡೆಯಲ್ಲಿ ಈ ಕ್ಯಾಟ್ಸ್, ನಾರ್ಮಲ್ ಡೊಮೆಸ್ಟಿಕ್ ಕ್ಯಾಟ್ಸನ್ನು ಸೇರಿಸಿದ್ದೀವಿ. ಈ ಕಾರ್ನಿವೋರಾದಲ್ಲಿ ಈವನ್ ಈ ಡಾಗ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಕ್ಲಾಸ್ ಮೆಮೆಲಿಯಾದಲ್ಲಿ ಹ್ಯೂಮನ್ಸ್ ಇನ್ಕ್ಲೂಡ್ ಆಗ್ತಾರೆ ಇವ್ರ ಜೊತೆಗೆ, ಹೌದಾ? ಫೈಲಮ್ ಕಾರ್ಡೇಟಾಗಿ ಬಂದ ತಕ್ಷಣ ಏವ್ಸ ಇನ್ಕ್ಲೂಡ್ ಆಯಿತು, ಅಂದರೆ ಬರ್ಡ್ಸ್ ಇನ್ಕ್ಲೂಡ್ ಆಯಿತು. ಅದೇ ಕಿಂಗ್ಡಮ್ ಅನಿಮಿಲಿಯಾ ಹೋಗಿದ್ದ ತಕ್ಷಣ ಇನ್ಸೆಕ್ಟ್ ಕೂಡ ಇನ್ಕ್ಲೂಡ್ ಆಯಿತು. ಸೊ these are the taxonomic categories: species, genus, family, order, class, phylum or division, and finally the kingdom. Here taxonomic categories of some. So in this image you may observe 4 different organisms: man, housefly, mango and wheat. So important question is the taxonomical categories. They will ask for 3 marks.
They may ask for taxonomical category of man, taxonomical category of housefly, taxonomical category of mango, taxonomical category of wheat. Okay, what it include? First of all, you have to write the taxonomical category of man. Order wise: kingdom, next phylum, later that class, order, family, and genus, finally biological name. So what is the kingdom? Kingdom is Animalia. For man, kingdom is Animalia. Next, phylum, Chordata. Why it is phylum? Because man is included in a Animalia, animal. He is an animal. Therefore, phylum. Next class, Mammalia. Order, Primata. Family, Hominidae. Genus, Homo, and biological name is Homo sapien. These are the taxonomical category of a man. Next, taxonomical category of a housefly. So, kingdom, Animalia, phylum, Arthropoda, class, Insecta, order, Diptera. Next, family, Musidae, genus, Musca, and biological name, Musca domestica. Okay, for mango, the kingdom is Plantae. Division here, division is Angiosperm. Class, Dicotyledone, because it is a dicot plant, Dicotyledone. Order, Sapindales. Family, Anacardiaceae. Genus, Mangifera, and biological name is Mangifera indica. For wheat, again the kingdom is Plantae. Division also same, Angiospermae. Class, Monocotyledone, because it is example for monocot. Next, order, Poales. Family, Poaceae. Genus, Triticum, and biological name is Triticum aestivum. ಯಾವುದಾದ್ರೂ ಒಂದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಪರ್ಫೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಟ್ಯಾಬ್ಯುಲೇಷನ್ ಕಾಲಮ್ ಇದೆ, ಇಂಡಿವಿಜುವಲಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಸರಿ ಮಾಡಿ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ ಇದನ್ನು, ಟೆಕ್ಸಾನಮಿಕಲ್ ಕ್ಯಾಟಗರೀಸನ್ನು. ಸೊ ಟುಡೇ ಕ್ಲಾಸ್, ವಾಟ್ ಆರ್ ದಿ ಟಾಪಿಕ್ ವಿ ಹ್ಯಾವ್ ಡಿಸ್ಕಸ್ಡ್? We first discussed taxonomical category. What is taxonomic hierarchy? Okay, then what is a taxon? Taxon is a unit of classification. Which are the taxonomical categories? Species, genus, family, order, class, phylum or division, and then kingdom. Okay, they may ask for 2 marks. 2 marks ಕೇಳ್ತಾರೆ. Write the ascending order of lineage hierarchy. ನೀವೇನು ಬರೀಬೇಕು? ಬಾಟಮಲ್ಲಿ ಸ್ಪೀಸಿಸ್, ಟಾಪಲ್ಲಿ ಕಿಂಗ್ಡಮ್. ಆ್ಯರೋ ಮಾರ್ಕ್ ಯಾವ ಕಡೆ ಮೇಲ್ಗಡೆ ಡೈರೆಕ್ಷನಲ್ಲಿ ತೋರಿಸ್ಬೇಕು. ಆ ಆ್ಯರೋ ಮಾರ್ಕಿಂಗ್ ತೋರಿಸೋದು ಕರೆಕ್ಟ್ ಆರ್ಡ್ರಲ್ಲಿ ಇರಬೇಕು. ಮತ್ತು ಎಲ್ಲ ಸ್ಟೆಪ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ, ಅದು ಓದ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್, ಡಿಫ್ರೆಂಟ್ ಎಕ್ಸಾನಮಿಕಲ್ ಕ್ಯಾಟಗರೀಸಿನ ಡೆಫಿನೇಷನ್ ವಿತ್ ಎಕ್ಸಾಂಪಲ್. ಸ್ಪೀಸಿಸ್ ಅಂದರೆ ಏನಂತೆ? ಫಂಡಮೆಂಟಲ್ ಸಿಮಿಲಾರಿಟಿ ಇರುವಂಥ ಆರ್ಗ್ಯಾನಿಸಮಿನ ಗ್ರೂಪ್. ನೆಕ್ಸ್ಟ್, ಜೀನಸ್ ಅಂದರೆ ಏನಂತೆ? ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಸಿಸ್. ಹೌದಾ? ಫ್ಯಾಮಿಲಿ ಅಂದರೆ ಏನಂತೆ? ಗ್ರೂಪ್ ಆಫ್ ರಿಲೇಟೆಡ್ ಜೀನಸ್. ನೆಕ್ಸ್ಟ್, ಆರ್ಡರ್ ಅಂದರೆ ಏನಂತೆ? ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ. ಕ್ಲಾಸ್ ಅಂದರೆ ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್. ನೆಕ್ಸ್ಟ್, ಫೈಲಮ್ ಅಥವಾ ಡಿವಿಷನ್ ಅಂದರೆ ಏನಂತೆ? ಗ್ರೂಪ್ ಆಫ್ ರಿಲೇಟೆಡ್ ಕ್ಲಾಸಸ್. ಫೈಲಮ್ ಆದರೆ ಆ್ಯನಿಮಲ್ಸಲ್ಲಿ, ಡಿವಿಷನ್ ಆದರೆ ಪ್ಲಾಂಟ್ಸಲ್ಲಿ. ನೆಕ್ಸ್ಟ್, ಕಿಂಗ್ಡಮ್ ಅಂದರೆ ಏನಂತೆ? ಇಟ್ ಇಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಫೈಲಮ್ ಆರ್ ಡಿವಿಷನ್. ಹೌದಲ್ವಾ? ದಿಸ್ ಆರ್ ದಿ ಡೆಫಿನೇಷನ್ಸ್ ಫಾರ್ ಡಿಫ್ರೆಂಟ್ ಟೆಕ್ಸಾನಮಿಕಲ್ ಕ್ಯಾಟಗರೀಸ್. ಅವ್ರು ನಿಮಗೆ 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಟೆಕ್ಸಾನಮಿಕಲ್ ಕ್ಯಾಟಗರೀಸ್ ಆರ್ ಎಕ್ಸ್ಪ್ಲೇನ್ ಎನಿ 3 ಆಫ್ ದಿ ಟೆಕ್ಸಾನಮಿಕಲ್ ಕ್ಯಾಟಗರೀಸ್ ಆರ್ ಎನಿ 5 ಆಫ್ ದಿ ಟೆಕ್ಸಾನಮಿಕಲ್ ಕ್ಯಾಟಗರೀಸ್ ಅಂತ ಕೇಳ್ತಾರೆ. ಅವಾಗ ನೀವು ಈ ಕೊಟ್ಟಿರೋ ಅಂಥ ನೋಟ್ಸನ್ನು ಬರೆದು ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. 7 ಕ್ಯಾಟಗರೀಸ್ ಇದೆ ಅಲ್ವಾ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ 3 ಸೆಲೆಕ್ಟ್ ಮಾಡೋದು ಅಥವಾ 5 ಸೆಲೆಕ್ಟ್ ಮಾಡಿ ಅದರ ಎಕ್ಸ್ಪ್ಲನೇಷನ್ ವಿತ್ ಏನು ಬರೆಯೋದು, ಎಕ್ಸಾಂಪಲನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೆನ್ಪಿಟ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.